ಕನ್ನಡ ಚಿತ್ರರಂಗದ ಎರಡು ಮುತ್ತುಗಳು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಡಾಕ್ಟರ್ ಬಿ ಸರೋಜಾದೇವಿ ಇಬ್ಬರಿಗೂ ಕೂಡ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಸೊ ಈ ಎರಡು ಮುತ್ತುಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಅದು ದೊಡ್ಡಣ್ಣ ಅವರು ಮಾತನಾಡಿದ್ರೇ ನಿಜವಾಗ್ಲೂ ಚೆನ್ನಾಗಿರೋದು. ಯಾಕಂದರೆ ಅವರ ಇಡೀ ಸಮಗ್ರ ಜೀವನವನ್ನು ಅವರು ನೋಡಿರೋವಂಥದ್ದು. ಸೊ ಅವ್ರ ಮಾತುಗಳಲ್ಲಿ ನೀವು ಈಗ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಡಾಕ್ಟರ್ ಬಿ ಸರೋಜಾದೇವಿ ಅವ್ರ ಬಗ್ಗೆ ಕೇಳ್ಬೋದು. ದೊಡ್ಡಣ್ಣ ಸರ್, ಈ ವಿಷಯ ಕೇಳಿದ್ದಾದಮೇಲೆ ನನಗೆ ಗೊತ್ತು ನೀವು ತುಂಬಾ ಖುಷಿ ಪಟ್ಬಿಟ್ಟಿರ್ತೀರ. ಯಾಕಂದರೆ ವಿಷ್ಣು ಸರ್ದು ನಿಮ್ಮದು ಕಾಂಬಿನೇಷನ್ನು, ಒಂದು ಒಡನಾಟ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಸ್ಕ್ರೀನ್ಗಳಲ್ಲಿ ನೋಡಬೇಕಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವರು ಕಾಂಬಿನೇಷನ್ನು, ತಮಾಷೆ ಎಲ್ಲ ಅಂತ ಅನಿಸುತ್ತೆ. ಇನ್ನು ನೀವು ನಿಜ ಜೀವನದಲ್ಲೂ ಅವ್ರ ಜೊತೆ ಅಷ್ಟೇ ಒಡನಾಟ ಇಟ್ಕೊಂಡಿದ್ರಿ. ಸೊ ಎಷ್ಟು ಖುಷಿ ಆಯಿತು ಸರ್? ಅಮ್ಮ, ತುಂಬ ಖುಷಿ ಆಯಿತು. ನಿನಗೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆ ವಿಷಯನ ಜ್ಞಾಪಿಸಿದೆ. ಏಕೆ ಅಂತಂದರೆ, ಒಳ್ಳೆ ಸ್ನೇಹಿತರು ಸಿಗಬೇಕಾದ್ರೆ, ಒಳ್ಳೆ ಸಂಬಂಧಗಳು ಸಿಗಬೇಕಾದ್ರೆ, ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ, ಗೊತ್ತಾಯ್ತಾ, ಜನ್ಮಾಂತರದ ಪುಣ್ಯಗಳು ಬೇಕಣಮ್ಮ. ಆ ವಿಷಯದಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಏಕೆ ಅಂತಂತಂದರೆ, ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಮೇರು ಪರ್ವತ, ಅವ್ರ ಸಹವಾಸ ಸಿಕ್ತು. ಮೇರು ನಟ, ಗೊತ್ತಾಯ್ತದ. ಅಜಾತ ಶತ್ರು ಯಾರು? ವಿಷ್ಣುವರ್ಧನ್. ಅಜಾತ ಶತ್ರು, ಅವ್ರ ಸ್ನೇಹ ಸಿಕ್ತು. ಡಾಕ್ಟರ್ ಅಂಬರೀಷ್ದು ಸಿಕ್ತು, ರೆಬಲ್ ಸ್ಟಾರ್ ಅಂಬರೀಷ್. ಮಾತು ಹೊರಟು, ಮನಸ್ಸು ಬೆಲ್ಲ, ಬೆಲ್ಲಕ್ಕಿಂತ ಸಿಹಿ ಬೇರೊಂದಿಲ್ಲ. ಆಮೇಲೆ ಶಂಕರ್ ನಾಗು. ಹಾಗಾಗಿ ಆ ವಿಷಯದಲ್ಲಿ ನಾನು ತುಂಬ ಪುಣ್ಯವಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರೊಳಗಾಗೂ ವಿಷ್ಣುವರ್ಧನ್ ಸರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದ್ದು ನನಗೇ ಸಿಕ್ಕಿದಷ್ಟು ಹೆಮ್ಮೆ ಆಗ್ತಾಯಿದೆ ಕಣಮ್ಮ. ಯಾಕೆ ಅಂತಂತಂದರೆ, ಒಬ್ಬ ಪೋಷಕ ನಟನಾಗಿ ನಾನು ಸುಮಾರು 38ರಿಂದ 40 ಪಿಕ್ಚರ್ ವಿಷ್ಣುವರ್ಧನ್ ಜೊತೆ ಮಾಡಿದ್ದೀನಿ ಅಂದರೆ ನೀನು ನಂಬಲೇಬೇಕು. ಅದರಲ್ಲಿ ಇವತ್ತಷ್ಟೇ ಅಲ್ಲ, ಇನ್ನು 50 ವರ್ಷ ಹೋದ್ರೂ ಸಹಿತ ಅದು ಎವರ್ಗ್ರೀನ್. ಅದನ್ನು ಹಾಕೊಂಡ್ರೆ ಜನ ನಗ್ತಾರೆ. ಏಕೆ ಅಂತಂತಂದರೆ, ನಮ್ಮದು ಅನ್ನೋದೇನಿಲ್ಲ, ಎಲ್ಲ ಭಗವಂತ ಕೊಟ್ಟಿರೋ ಭಿಕ್ಷೆ ಅದು, ಗೊತ್ತಾಯ್ತಾ. ಹಾಗಾಗಿ ವಿಷ್ಣುವ್ರ ಜೊತೆ ಕಳೆದಂತಹ ಸಮಯನೇ ಆಗಿರ್ಬೋದು, ಅವ್ರ ಜೊತೆ ಪಾತ್ರ ಮಾಡಿದ ಪಿಕ್ಚರ್ಗಳೇ ಆಗಿರ್ಬೋದು, ಅದನ್ನು ನೆನೆಸ್ಕೊಂಡಾಗ ಆನಂದ ಆಗುತ್ತೆ. ಏಕೆಂದರೆ ಅದಕ್ಕಿಂತನೂ ಸಂತೋಷವಾದ ವಿಷಯ ಇನ್ನೊಂದಿಲ್ಲ. ಅವ್ರಿಗೆ ಬಂದಿದ್ದು ನನಗೆ ಬಂದಷ್ಟು ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ. ಏಕೆಂದರೆ ನಿಜವಾದ ಕಾರಣ ಯಾರು ಅಂತಂತಂದರೆ ನಮ್ಮ ಇವರು ವಿಷ್ಣುವರ್ಧನ್ ಅವರು. ಏಕೆಂದರೆ ಯಾರಿಗೂ ಜೀವನದಲ್ಲಿ ಕೆಟ್ಟದನ್ನು ಬಯಸ್ತಿಲ್ಲ, ಖಂಡಿತವಾಗ್ಲೂ. ಆದರೆ ಎಲ್ಲದನ್ನೂ ಕಷ್ಟ ಅವನು ಕೊಟ್ಟರು ಸಹಿತ ವಿಷಕಂಠದ ಥರ ನುಂಗ್ಕೊಂಡು ಸುಮ್ಮನಾದರೆ ಹೊರತು ಇದು ಮಾಡಲಿಲ್ಲ. ಅವ್ರಿಗೇನೂ ಬೇಕಾಗಿರಲಿಲ್ಲ, ಗೊತ್ತಾಯ್ತಾ. ಆದರೆ ಎಲ್ಲೋ ಒಂದು ಅವರ ಆತ್ಮ ಇವತ್ತು ಸಂತೋಷದಿಂದ ಉಬ್ಬುತ್ತೆ. ವಾ, ನನ್ನನ್ನು ಕೊನೆಯೋದ್ರೂ ಗುರ್ಸಿದ್ರಲ್ಲ, ಕರ್ನಾಟಕ ರತ್ನ ಕೊಟ್ಟರಲ್ಲ ಅಂತ ಆನಂದ ಪಡುತ್ತೆ.